ಓಂ ಶಾಂತಿ. ನವರಾತ್ರಿ ಹಬ್ಬದ ಇವತ್ತು ಎರಡನೇ ದಿನ ದೇವಿ ಹೆಸರು ಬ್ರಹ್ಮಚಾರಿಣಿ. ಅರ್ಥಾತ್ ಬ್ರಹ್ಮಜ್ಞಾನವನ್ನು ತನ್ನ ಆಚರಣೆಯಲ್ಲಿ ಕಾರ್ಯವ್ಯವಹಾರದಲ್ಲಿ ತರೋರು. नवरात्रि का दूसरा दिन देवी का नाम है ब्रह्मचारिणी. नवरात्रि में द्वितीय दिन देवी दुर्गा देवी ब्रह्मचारिणी रूप में दर्शन देती है. ब्रह्म अर्थात ब्रह्म ज्ञान अर्थात ब्रह्म ज्ञान अर्थात परमात्मा परिचय अर्थात यथार्थ जानने वाली, परमात्मा का परिचय यथार्थ जानने वाली. चारिणी अर्थात परमात्मा के महावाक्य को आचरण में लाने वाली. आध्यात्मिक साधना के मार्ग में ब्रह्मचर्य को प्रथम स्थान दिया जाता है. भगवान की प्राप्ति का पहला चरण ही ब्रह्मचर्य है. यह उद्देश्य ज्ञानी योगी ऋषि मुनियों ने सबने दिया है. ನವರಾತ್ರಿದು ಎರಡನೇ ದಿನ ದುರ್ಗೆ ದೇವಿ ಹೆಸರು. ದುರ್ಗೆ ದೇವಿಗೆ ಬ್ರಹ್ಮಚಾರಿಣಿ ರೂಪದಲ್ಲಿ ಎಲ್ಲರಿಗೂ ಭಕ್ತಾದಿಯರಿಗೆ ದರ್ಶನ ಕೊಡ್ತಾರೆ. ಬ್ರಹ್ಮ ಅರ್ಥಾತ್ ಬ್ರಹ್ಮಜ್ಞಾನಿ, ಪರಮಾತ್ಮನ ಜ್ಞಾನಿ ಅರ್ಥಾತ್ ಪರಮಾತ್ಮನ ಪರಿಚಯ ಯಥಾರ್ಥವಾಗಿ ತಿಳ್ಕೊಂಡಿರೋರು. ಚಾರಣಿ ಅರ್ಥಾತ್ ಪರಮಾತ್ಮನ ಮಹಾವಾಕ್ಯಗೆ ತನ್ನ ಜೀವನದಲ್ಲಿ ತನ್ನ ಆಚರಣೆಯಲ್ಲಿ ರೂಪಿಸ್ಕೊಂಡಿರೋರು. ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ನಾವು ಮುಂದುವರಿಬೇಕು. ಇದರದ ಮೊದಲನೇ ಸ್ಥಾನನೇ ಬ್ರಹ್ಮಚರ್ಯಗೆ ಕೊಡ್ತಾರೆ. ಭಗವಂತನ ಪ್ರಾಪ್ತಿ ಇದು ಮೊದಲನೇ ಹೆಜ್ಜೆನೇ ಬ್ರಹ್ಮಚರ್ಯ ಅಂತ ತಿಳ್ಕೊತಾರೆ. ಆದರೂ ಫಸ್ಟು ಬ್ರಹ್ಮಚಾರಿ ಆದ್ರೇ ಬ್ರಹ್ಮಚರ್ಯ ಆಗೋದು. ಇದೂ ಸಹ ಗಮನ ಇರಲಿ. ಏಕೆಂದರೆ ಬ್ರಹ್ಮಜ್ಞಾನಕ್ಕಿಂತ ಮುಂಚೆ ಬ್ರಹ್ಮಜ್ಞಾನ ಅರ್ಥಾತ್ ಪರಮಾತ್ಮನ ಪರಿಚಯ. ಇದ್ರದ ಉಪದೇಶ ಏನರ್ಥ ಅಂದರೆ ಜ್ಞಾನಿ ಯೋಗಿ ಋಷಿ ಮುನಿಯರು ಇದ್ರ ಬಗ್ಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಪವಿತ್ರತೆ ಬಗ್ಗೆ ಅದು ಶರೀರಕ್ಕಿಂತ ಮನಸ್ಸಿನ ಪವಿತ್ರತೆ ಮುಖ್ಯವಾಗಿದೆ. ಯಾಕೆಂದರೆ ತನು ಶುದ್ಧವಾಗಿ ಇಟ್ಕೊಳ್ಳೋಕೆ ಮುಂಚೆ ನಮ್ಮ ಮನಸ್ಸು ಶುದ್ಧವಾಗಿದ್ರೇ ಮನಸ್ಸಿಂದ ಸಂಕಲ್ಪದಿಂದನೇ ಕಾರ್ಯ ನಡೆ ನುಡಿ ಬರೋದು. ಇವತ್ತಿನ ಅಭ್ಯಾಸ ಇದೆ. आज का अभ्यास है मैं शिव शक्ति हूँ. आज सारा दिन देवी को उपासना करते हुए मन को पतित विचारों से दूर रख रही हूँ. मेरा मन एक मंदिर है जिसमें निराकार ज्योति स्वरूप परमात्मा की प्रतिष्ठित कर शुद्ध विचारों से उनको आराधना कर रही हूँ. मेरे चारों ओर शुद्ध विचारों के प्रकंपन वेद मंत्रों के जैसा प्रकंपन वातावरण में फैल रहे. माना शुद्ध विचारों का प्रकंपन हमारे जैसे वेद शास्त्र उपनिषद के जो भी मंत्र है जैसे प्रकंपन फैलते ऐसे ही फैल रही है. इस आध्यात्मिक साधना द्वारा परमात्मा से दिव्य शक्तियाँ प्राप्ति कर मैं शिव शक्ति बन मेरे अंदर के काम विकार अर्थात कामनाएं को संहार कर रही हूँ. मैं ही शिव शक्ति हूँ. ನಾನೇ ಶಿವಶಕ್ತಿ ಆಗಿದ್ದೇನೆ. ಇವತ್ತಿನ ದಿನ ದೇವಿಗೆ ಉಪಾಸನೆ ಮಾಡ್ತಾ ಮನಸ್ಸಲ್ಲಿ ಇರೋದು ಪತೀತ ವಿಚಾರಗಳು ಆಲೋಚನೆಗಳಿಗೆ ನಾವು ದೂರ ಇಟ್ಕೊತಾ ಇದ್ದೀನಿ. ನಾನು ಆತ್ಮ ದೂರ ಇಟ್ಕೊತಾ ಇದ್ದೀನಿ. ನನ್ನ ಮನಸ್ಸು ಒಂದು ಮಂದಿರ ಆಗಿದೆ, ದೇವಸ್ಥಾನ ಆಗಿದೆ. ಇದರಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪಿಗೆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮನಿಗೆ ಏನು ಮಾಡಿದ್ದೇನೆ, ಕೂರಿಸ್ಕೊಂಡಿದ್ದೇನೆ ನನ್ನ ಹೃದಯದಲ್ಲಿ. ಮತ್ತು ನನ್ನ ಮನಸ್ಸಿಗೆ ನನ್ನ ಮನಸ್ಸಿಂದ ಶುದ್ಧ ವಿಚಾರದ ಪ್ರಕಂಪನೆ ಇಡೀ ವಾತಾವರಣದಲ್ಲಿ ಹರಡ್ತಾ ಇದೆ. ಹೇಗೆ ರೀತಿ ಹೋಮ ಮಾಡುವಾಗ ವೇದಶಾಸ್ತ್ರ ಉಪನಿಷತ್ತು ಮಂತ್ರಗಳು ಹೇಗೆ ರೀತಿ ವಾತಾವರಣದಲ್ಲಿ ಹರಡುತ್ತೆ, ಹಾಗೆ ನಮ್ಮ ಮನಸ್ಸಿನ ಶುದ್ಧ ಆಲೋಚನೆಯೂ ಸಹ ಪ್ರಕಂಪನೆ ರೂಪದಲ್ಲಿ ವಾತಾವರಣದಲ್ಲಿ ಹರಡ್ತಾ ಇದೆ. ಈ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಪರಮಾತ್ಮೆಯಿಂದ ಪಡೆದಿರೋದು ದಿವ್ಯ ಶಕ್ತಿಗಳು, ಪ್ರಾಪ್ತಿ ಮಾಡ್ಕೊಂಡಿರೋ ದಿವ್ಯ ಶಕ್ತಿಯಿಂದ ನಾನು ಶಿವಶಕ್ತಿ ಆಗ್ತಿದ್ದೇನೆ. ನನ್ನ ಒಳಗಡೆ ಯಾವುದೇ ಪ್ರಕಾರದ ಕಾಮನೆ, ಇಚ್ಛೆಗಳು
ಏನೈತೆ ಅದೆಲ್ಲವನ್ನು ಸಂಹಾರ ಮಾಡಿ ನಾನೇ ಶಿವಶಕ್ತಿ ಆಗಿದ್ದೇನೆ, ನಾನೇ ಶಿವಶಕ್ತಿ ಆಗಿದ್ದೇನೆ, ನಾನೇ ಶಿವಶಕ್ತಿ ಆಗಿದ್ದೇನೆ. ಓಂ ಶಾಂತಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.